ಟು ಮಾಡಿದ್ದು ರ್ಯಾಷನಲ್ ಇಲ್ಲ ಅಂತ ಮಾಡಿಬಿಟ್ಟು ನಾವು ಅದನ್ನು ಕಡಿಮೆ ಮಾಡಿದ್ದೇವೆ. ಯಾರಿಗೆ ಸರ್ ಈಗ ನೀವು ಸರ್ ವಸತಿಯೇತರದಲ್ಲಿ ನೀವು ಕೇಳಿರೋದು ವಸತಿಯೇತರರು ಸರ್, ಅಂದರೆ ವಾಣಿಜ್ಯೋದ್ಯಮಗಳು ನಿಮಗೆ ಕಡಿಮೆ ಮಾಡಿ ಅಂತ ಕೇಳಿರೋದು ಸರ್. ಆದರೆ ನೀವು ಇವರಿಗೂ ಸಹಿತ ಯಾರಿಗೆ ವಸತಿ ಕಟ್ಟಡದವ್ರಿಗೂ ಸಹಿತ ಸರ್, ಈಗ ಎಮ್ ಜಿ ರೋಡಾಗ ಇರೋನು ₹2 ಕಟ್ಟಬೇಕು ಸರ್. ಅವನು ದಾಸರಳ್ಳಿಯಲ್ಲಿ ಯಾವುದೋ ಮೂಲೆಯಲ್ಲಿರೋನು ಕಡಿಮೆ ಪ್ರಾಪರ್ಟಿ ರೇಟ್ ಇರೋನು, ಅವ್ನು ಎಲ್ಲೋ ಹೋಗಿ ಕಡಿಮೆ ರೇಟಿಗೆ ತೊಗೊಂಡಿರೋನು ಅವನು ₹2 ಕಟ್ಟಬೇಕು ಸರ್. ಅವನಿಗಿರೋದು ಝೋನಲ್ ಕ್ಲಾಸಿಫಿಕೇಶನ್ ಪ್ರಕಾರ ಸರ್ ₹1.20 ಇದೆ ಸರ್. ಅವ್ನು ಟ್ಯಾಕ್ಸ್ ಕಟ್ಟಬೇಕಾಗಿದೆ ಸರ್ ಪರ್ ಸ್ಕ್ವೇರ್ ಫೀಟಿಗೆ. ಅವನು ಇದಕ್ಕೆ ಮಾತ್ರ ಅದಕ್ಕೆ ಪಾರ್ಕಿಂಗ್ ಫೀಸಿಗೆ ಮಾತ್ರ ಅವ್ನು ₹2 ಕಟ್ಟಬೇಕು ಸರ್. ಅದು ಹೆಂಗೆ ನ್ಯಾಯ ಸರ್? ಈಗ ಜಾಸ್ತಿ ಆಗ್ತಿದೆ ಸರ್, ಅದು ಹೆಂಗೆ ಸರ್ ಅದು? ಆ ಥರ ಈಗ ನೀವು ಎಮ್ ಜಿ ರೋಡ್ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಬಿಟ್ಟು ಹೊರಗಡೆ ಹೋಗೋರಿಗೆಲ್ಲರಿಗೂ ಜಾಸ್ತಿ ಮಾಡಿಕೊಟ್ಟಂಗೆ ಆಗಿದೆ ಸರ್. ಓಕೆ. ಈಗ ಆ ಥರ ನಮಗೆ ಉದ್ದೇಶನೂ ಇಲ್ಲ, ಮಾಡಲಿಕ್ಕೆ ಅವಶ್ಯಕತೆಯೂ ಇಲ್ಲ. ನಾವು ಏನು ಹೇಳ್ತಾ ಇರೋದು, ಕಮರ್ಷಿಯಲ್ ಸ್ಪೇಸ್ ಆಗಲಿ ಏನೇ ಸ್ಪೇಸ್ ಆಗಲಿ, ದ ಪಾಯಿಂಟ್ ಈಸ್ ಪಾರ್ಕಿಂಗ್ಗೆ ನಾವು ಒತ್ತು ಕೊಡಬೇಕು. ಇದಕ್ಕಾಗಿ ಮಿನಿಮಮ್ ಆಗಿ ಇಟ್ಕೊಳ್ಬೇಕು. ಈಗ ರೆಸಿಡೆನ್ಷಿಯಲ್ನಲ್ಲಿ ಆ ಝೋನಿಂಗ್ ರೆಗ್ಯುಲೇಷನ್ನಲ್ಲಿ ನಿಮ್ಮ ಪ್ರಕಾರ ಅದು ಸಿ ಝೋನ್ಗೆ ಇತ್ತು. ಆ ಸಿ ಝೋನ್ನಲ್ಲಿ ಯೂನಿಟ್ ವ್ಯಾಲ್ಯೂ ಕಡಿಮೆ ಇತ್ತು. ₹2 ನೀವು ಏನೋ ಮಾಡಿದರೆ ₹1.10 ಇತ್ತು ಅಂತ ಇದ್ದರೆ ಅದಕ್ಕೆ ನಾವು ನಿಮ್ಮ ಆಕ್ಷೇಪಣೆಯನ್ನು ನೋಡಿಕೊಂಡು ಅದನ್ನು ಏನು ಚೆಕ್ ಮಾಡ್ಕೊಳ್ತೀವಿ, ಏನು ಸರಿ ಇದೆ ತಪ್ಪಿದೆ ಅದು ಸರಿ ಮಾಡ್ಕೊಳ್ಳೋಣ. ಅದಕ್ಕೇನು ದೊಡ್ಡ ತೊಂದರೆ ಇಲ್ಲ. ನಮ್ಮದು ಐಡಿಯಾ ವಾಸ್ ಟು ಮೇಕ್ ಎವ್ರಿಥಿಂಗ್ ಯೂನಿಫಾರ್ಮ್ ಆ್ಯಂಡ್ ಸರಳೀಕರಣ. ಅಂದರೆ ಪಾರ್ಕಿಂಗಾಗಿ ಎಲ್ಲಿಯೂ ಮಾಡಿದರೂ ಸಹ ಪಾರ್ಕಿಂಗಾಗಿ ನಾವು ಒತ್ತು ಕೊಡ್ತಾ ಇದ್ದೀವಿ, ಅವರಿಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದೀವಿ ಅಂತ ಮಾಡಿ ಒಂದೇ ರೇಟ್ ಹಾಕ್ಕೊಂಡು ಕಡಿಮೆನೇ ಇರಬೇಕು ಎಲ್ಲ ಕಡೆಗೆ. ಎಲ್ಲಿ ಪಾರ್ಕಿಂಗ್ ಮಾಡಿದ್ರು ₹1, ಅಲ್ಲಿ ಪಾರ್ಕಿಂಗ್ ಮಾಡಿದ್ರು ₹1, ಆ ಥರ ಒಂದು ಭಾವನೆಯಿಂದ ಮಾಡಿದ್ದು ಸರ್. ಈಗ ಯೂನಿಟ್ ಆಧಾರದ ಮೇಲೆ ಅಂತ ಹೇಳಿ ನೀವು ಒಂದು ಆ ಥರ ಗೈಡೆನ್ಸ್ ವ್ಯಾಲ್ಯೂ ಆಧಾರದ ಮೇಲೆ ನಾವು ABC ಝೋನ್ ಮಾಡಿದ್ದೀವಲ್ಲ, ಆ ABC ಝೋನ್ನಲ್ಲಿನೂ ಅದು 5,000 ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಇದೆ. ಅದರಲ್ಲಿ 15,000 ಪ್ರಾಪರ್ಟಿ ಇದೆ. ಅದಕ್ಕೆ ಕೂಡ ಸೇಮ್ ಕಡಿಮೆ ಟ್ಯಾಕ್ಸ್ ತಗೊಳ್ತಾ ಇದ್ದೀವಿ. ಅದು ನ್ಯಾಯನ? ಅದು ಕೂಡ ನ್ಯಾಯ ಇಲ್ಲ. ಒಂದು ಕಡೆ ಗೈಡೆನ್ಸ್ ವ್ಯಾಲ್ಯೂ ನೀವೇ ಮಾಡಿದ್ರೆ ಸರ್, ಅದು ಈಗ ನೀವೇ ಮಾಡಿದ್ರೆ ಸರ್ ಅದು ಕೆಲಪ್ಪ ಝೋನ್ ಕೂಡ ನಿಮ್ಗೆ ಕೇಳ್ಕೊಂಡೇ ಮಾಡಿದ್ದೀವಿ. ಆ ಟೈಮ್ಗೂ ಇದೇ ಥರ ನೋಟಿಫೈ ಮಾಡ್ಕೊಂಡೇ ಮಾಡಿದ್ದೀವಿ. ಈಗ ಗೈಡೆನ್ಸ್ ವ್ಯಾಲ್ಯೂ ಮಾಡ್ಕೊಳ್ಳೋ ಆಧಾರದ ಮೇಲೆ ಮಾಡಬೇಕು. ನೀವು ಆಕ್ಷೇಪಣೆ ಮಾಡಿದ್ದೀರಿ, ಅದಕ್ಕೆ ಮಾಡ್ಲಿಕ್ಕೆ ಹೋಗಿಲ್ಲ. ಹೀಗಾಗಿ ಸ್ವಲ್ಪ ಯಾವುದು ಕರೆಕ್ಟ್ ಸಿಸ್ಟಮ್ ಇದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ನಾವು ಒಂದು ಯೋಚನೆ ಮಾಡಿ ಕಡಿಮೆ ರೇಟೇ ಇರಬೇಕು, ಯೂನಿಫಾರ್ಮ್ ಇರಬೇಕು ಅಂತ ಮಾಡಿ ಬರ್ತಾ ಇದ್ದೇವೆ. ವೇಳೆ ನಮ್ಮ ಇದು ಪ್ರಜಾಪ್ರಭುತ್ವ ಇದೆ. ತಮ್ಮ ಇದರಲ್ಲಿ ನಮಗೆ 120 ಇತ್ತು, ಈಗ ₹2 ಆಗಿದೆ ಅಂತ ನೀವು ಏನೇನು ಕ್ಯಾಲ್ಕುಲೇಷನ್ ಕೊಡ್ತೀರಿ ಇನ್ನೊಮ್ಮೆ ಚೆಕ್ ಮಾಡ್ತೀವಿ. ನಮ್ಮ ಮೇಲೇನೂ ಕೂಡ ಗೌರ್ಮೆಂಟ್ ಇದೆ, ನಮ್ಮ CM ಇದ್ದಾರೆ, DCM ಇದ್ದಾರೆ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ಇದೆ. ಎಲ್ಲ ಜನರದ್ದು ಏನು ಪ್ರತಿಕ್ರಿಯೆ ಬರುತ್ತದೆ ಅದು ಕ್ರೋಢಿಸಿ ನಾವು ವಾಪಸ್ಸಲ್ಲಿ ಕೊಟ್ಟು ತೀರ್ಮಾನ ತಗೊಳ್ತಾರೆ. ಈಗ ಕಡಿಮೆ ರೇಟ್ ಕೊಟ್ಟಿದ್ದೀವಿ. ಲೂಲು ಮಾಡೋರು ಪಾರ್ಕಿಂಗ್ ಅಂದ್ಬಿಟ್ಟು 1.5 ಕೋಟಿಯಿಂದ 1.3 ಕೋಟಿ ವಾರ್ಷಿಕ ಕಟ್ತಾ ಇದ್ರು. ಈಗ ಅವ್ರು ಬರೀ 25-30 ಲಕ್ಷ ಬರುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಮಾಲ್ಗಳಿಗೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಅನುಕೂಲ ಮಾಡ್ಕೊಡ್ತಾರೆ. ಅವರು ಪಾರ್ಕಿಂಗ್ ಕಡಿಮೆ ಮಾಡ್ತಾರೆ, ಈಗ ಕಮ್ಮಿ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಈಗ ನಾನು ಈ ಮಾಲ್, ಆ ಮಾಲ್, ಈ ಆಫೀಸ್, ಆ ಆಫೀಸ್ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ನಾವು ಮಾತಾಡ್ತಾ ಇರುವುದು ಪ್ರಾಪರ್ಟಿ ಟ್ಯಾಕ್ಸ್. ಅವರು ಏನು ಚಾರ್ಜ್ ಮಾಡ್ತಾರೆ ತಮ್ಮ ಎಂಪ್ಲಾಯಿಗೆ, ಬರ್ತಕ್ಕಂಥ ಮಂದಿಗೆ, ಅದಕ್ಕೆ ತಕ್ಕ ಅವರು ಡಿಸಿಷನ್ ತಗೊಳ್ತಾರೆ. ಮಂದಿ ಅಲ್ಲಿ ಬರ್ತಕ್ಕಂಥ ಮಂದಿ ಕೂಡ ಗೊತ್ತಾಗ್ತದೆ. ಈಗ ಸರ್ಕಾರ ಬರೀ ಎಷ್ಟು ಟ್ಯಾಕ್ಸ್ ತಗೊಳ್ತಾ ಇದೆ, ಇವ್ರು ನಮ್ಮಿಂದ ಜಾಸ್ತಿ ಮಾಡ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಇದ್ದಾರೆ, ಮಂದಿ ಮೇಲೆ ಬಿಡ್ತಕ್ಕಂಥ ವಿಚಾರ. ಆದರೂ ಸಹ ನಾವು ಅದೇ ಮಾಲ್ಗೆ ಹೋಗಬೇಕು, ಈ ಮಾಲ್ಗೆ ಹೋಗಬೇಕು, ಅವರು ನಾವು ರ್ಯಾಷನಲೈಸ್ ಮಾಡಿ ಜಾಸ್ತಿ ಪಾರ್ಕಿಂಗ್ ಫೀಸ್ ತಗೊಳ್ಬಾರ್ದು ಅಂತ ದೃಷ್ಟಿಯಿಂದ ಎಲ್ಲರಿಗೂ ಪಾರ್ಕಿಂಗ್ ಫೀಸ್ ಕಡಿಮೆ ಮಾಡಲಿಕ್ಕೆ ಹೋಗ್ತೀವಿ ಸರ್. ಆಯ್ತು ಸರ್, ನೀವು ಸರ್ ಮಾಲ್ಗಳಿಗೆಲ್ಲ ಕಡಿಮೆ ಮಾಡಿಬಿಡಿ ಸರ್, ನೀವು ಹೇಳ್ದಂಗೆ ಮಾಡಿ ಸರ್. ಬಟ್ ವಸತಿ ವಸತಿಯವರವರಿಗೆ ಈ ಏನಿದೆ ಹಿಂದಿದೆಯಲ್ಲ ಸರ್, ಅದೇ ರೂಲ್ಸೇ ಹೋಗ್ಲಿ ಬಿಡಿ ಸರ್. ಯಾರ್ಯಾರು ಕಡಿಮೆ ಇದೆಯೋ ಅವ್ರು ಕಡಿಮೆನೇ ಕಟ್ಟಲಿ ಸರ್, ಯಾರ್ಯಾರ್ದು ಜಾಸ್ತಿ ಇದೆ ಝೋನಲ್ ಕ್ಲಾಸಿಫಿಕೇಶನ್ ಪ್ರಕಾರ ಅವ್ರು ಕಟ್ಟಲಿ ಸರ್. ಅದೇ ಪ್ರಾಬ್ಲಮ್. ನಿಮ್ಮ ಎಲ್ಲ ನೋಡಿ ಇದೇ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಹೇಳುವುದು ಅಂತ ವಿಚಾರ ಇಲ್ಲ. ನಾವು ನಮ್ಮ ವಿಚಾರಗಳನ್ನು ಹೇಳಿದ್ದೀವಿ. ಎಲ್ಲ ಕಡಿಮೆ ಮಾಡಲಿಕ್ಕೆ ವಿಚಾರದಿಂದನೇ ಮಾಡಿದ್ದು. ಅದಕ್ಕೆ ಯೂನಿಫಾರ್ಮ್ ಆಗಲಿ, ಪಾರ್ಕಿಂಗ್ನಲ್ಲಿ ಅಟ್ಲೀಸ್ಟ್ ನಮಗೆ ಯಾವ ವ್ಯತ್ಯಾಸ ಇಲ್ಲ. ಇಲ್ಲಿಂದ ಕಾರಲ್ಲಿ ಹೋಗಿ ಪಾರ್ಕ್ ಮಾಡ್ತದೆ, ಇಲ್ಲಿ ಕಡಿಮೆ ಅಲ್ಲಿ ಕಡಿಮೆ ಜಾಸ್ತಿ, ಅದು ಆ ಭಾವನೆನೂ ಇರಬಾರ್ದು ಅಂತ ಇಡೀ ಸಿಟಿಗೆ ಒಂದೇ ಥರ ಪಾರ್ಕಿಂಗ್ ಪಾಲಿಸಿನೂ ಮಾಡ್ತೀವಿ. ಹೀಗಾಗಿ ಆ ಪಾರ್ಕಿಂಗ್ ರೇಟ್ ಯೂನಿಫಾರ್ಮ್ ಇರಬೇಕು ಅಂತ ನಾವು ಮಾಡ್ತೀವಿ. ಮುಂದೂ ಕೂಡ ನಮ್ಮ ಪಾರ್ಕಿಂಗ್ ಪಾಲಿಸಿ ಪ್ರಕಾರ ಏನು ಮಾಡ್ತೀವಿ ನಮ್ಮ ಓಪನ್ ಏರಿಯಾದಲ್ಲಿ, ಅಲ್ಲಿನೂ ಕೂಡ ನಾವು ಈ ಥರ ವ್ಯತ್ಯಾಸ ಮಾಡಲಿಕ್ಕೆ ಹೋಗುವುದಿಲ್ಲ. ಹೀಗಾಗಿ ನಮ್ಮ ಆಸೆ ಏನಿತ್ತು ಅಂದರೆ ಎಲ್ಲ ಕಡಿಮೆ ಮಾಡಬೇಕು ಅಂತ. ಈಗ ಈ
ಒಂದೇ ಯೂನಿಫಾರ್ಮ್ ರೇಟ್ ಮಾಡುವಾಗ ಏನಾಗ್ತದೆ, ಬಿಕಾಸ್ ಆಫ್ ಕೆಲವು ಆ್ಯಾವ್ರೇಜ್ ತಗೊಳ್ತೀವಿ ಅಲ್ವಾ, ಸೊ ಕೆಳಗಡೆ ಇರ್ತಕ್ಕಂಥ ಮಂದಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಮೇಲ್ಗಡೆ ಇರ್ತಕ್ಕಂಥ ಮಂದಿಗೆ ಅನುಕೂಲ ಆಗ್ಬೋದು. ಅದಕ್ಕೆ ನೋಡೋಣ ನೀವು ಮಾಡಿರೋದು ನೇರವಾಗಿ ಹೆಂಗೆ ಮಾಡಿದ್ದೀರಿ ಸರ್? we will take a decision after we have received all your objections. ನೇರವಾಗಿ ನೀವು ಹೆಂಗೆ ಮಾಡಿದ್ದೀರಿ ಅಂದರೆ ಸರ್ ಒಂದೇ ನಿಮಿಷ ಇಲ್ಲಿಂದ ಒಂದು 300-400 ಕೋಟಿ ಕಮ್ಮಿ ಆಗುತ್ತೆ ಈಗ ಕಮರ್ಷಿಯಲ್ ಬಿಲ್ಡಿಂಗ್ ಇಂದ. ಇವೆಲ್ಲ ಕಮ್ಮಿ ಈಗ ನೀವು ನಮ್ದು ಸ್ವಲ್ಪ ಮಾತು ಕೇಳ್ತಾ ಇಲ್ಲ. ಸರ್ ಆಯ್ತು ಸರ್, ನೀವು ಹೆಂಗ್ ಮಾಡಕ್ ಹೊರಟಿದ್ದೀರಾ ಅಂದ್ರೆ ಸರ್ ಈಗ 7,011 ಕೋಟಿ ನನಗೆ 24-25 ವರ್ಷದಲ್ಲಿ ಸಿಕ್ತು. ಈಗ ಇವೆಲ್ಲ ರೂಲ್ ಮಾಡಿರುವುದರಿಂದ 40 ಕೋಟಿ ಕಡಿಮೆ ಆಗಿ 171 ಕೋಟಿ ಸಿಗುತ್ತದೆ. ಆದರೂ ಸರ್ ನಮ್ಮ ಟಾರ್ಗೆಟ್ 5,671. ಸರ್ ಆಯ್ತು ಸರ್, ನೀವೇನ್ ಮಾಡಿದ್ದೀರಾ ಅಂದ್ರೆ ಸರ್ ಈಗ ಹೊರೆ ಆಗ್ತಾ ಇದ್ರೆ ಈಗ ನಾರ್ಮಲ್ ಜನರಿಗೆ ಸಾಕಷ್ಟು ಹೊರೆ ಆಗಿದೆ. ಅದ್ರ ಮೇಲೆ ನೀವು ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಟ್ಟು ರೆಸಿಡೆನ್ಷಿಯಲ್ ಇರೋರಿಗೆ ಜಾಸ್ತಿ ಮಾಡಿದ್ದೀರಾ ಅನ್ನಂಗೆ ಆಗಿದೆ ಸರ್ ನೇರವಾಗಿ ಸರ್. ಮನೆಯವರಿಗೆ ಹಾಕ್ತಿದ್ರಲ್ಲ ಸರ್, ಎಷ್ಟು ಸರಿ ಬಡವರೆಲ್ಲ ಮನೆ ಕಟ್ಕೊಂಡಿರ್ತಾರೆ, ಅವ್ರಿಗೆ ಅವರಿಗೆ ಹೊರೆ ಆಗಿ ಉದ್ಯಮಿಗಳಿಗೆ ಕಡಿಮೆ ಮಾಡ್ದಂಗೆ ಆಗಿದೆ ಸರ್. ನೇರವಾಗಿ ಅವರಿಂದ ಬರಬೇಕಾಗಿರೋದನ್ನ ಜನಗಳಿಂದ ವಸೂಲಿ ಮಾಡ್ದಂಗೆ ಆಗ್ತಿದೆ ಸರ್. ಆ ಥರ ಇಲ್ಲ, ನಾನು ವಸೂಲಿ ಕಡಿಮೆ ಮಾಡ್ತಾ ಇರೋದ್ರಿಂದ 171 ಕೋಟಿ ಸರ್ ನೀವು ಒಟ್ಟಾರೆ ಹೇಳ್ತಾ ಇದ್ದೀರಿ ಸರ್, ಬಟ್ ಇಲ್ಲಿ ಅಲ್ಲಿನೂ ಕಡಿಮೆ ಆಗ್ತಾ ಇದೆ ಸರ್, ವಸತಿಗೆ ಕೂಡ ಕಡಿಮೆ ಆಗ್ತಾ ಇದೆ, ವಸತಿಯೇತರಗೂ ಕಡಿಮೆ ಆಗ್ತಾ ಇದೆ, ವಸತಿಯೇತರಗೆ ಜಾಸ್ತಿ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ನಾವು ರೇಷನಲ್ ಆಗಿ ಹಾಕಿರ್ಲಿಲ್ಲ, ಅವರಿಗೆ ಜಾಸ್ತಿನೇ ಟ್ಯಾಕ್ಸ್ ಹಾಕ್ತಿರೋದ್ರಿಂದ ಆ ಥರ ಕಷ್ಟ ಉಂಟಾಗಿದೆ. ಸರ್ ಈಗ ವಸತಿಯೇತರ ಅವ್ರಿಗೆ ಕಡಿಮೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ನೀವು ಪಾರ್ಕಿಂಗ್ ಸ್ಥಳ ಅಂತೇಳಿ ಪರಿಗಣನೆ ಮಾಡಿರ್ತೀರ, ಅವ್ರು ಅದಾದ್ಮೇಲೆ ಅದನ್ನ ಏನು ಮಾಡ್ತಾರೆ, ಅದನ್ನ ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ಕೊಂತಾರೆ. ಕಾರ್ ಸ್ಪಾ ಅಥವಾ ಹೋಟೆಲ್ ಇನ್ನಿತರ ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತಾರೆ. ಅಲ್ಲಿ ಹೋಗಿ ನೋಡೋರು ಅವ್ರ ಹತ್ರ ಜಾಸ್ತಿ ಆದಾಯ ಗಳಿಸ್ತಾ ಇರ್ತಾರೆ. ಮತ್ತೆ ಅದನ್ನ ಏನ್ ಮಾಡ್ತೀವಿ? ಈಗ ಇದಕ್ಕೆ ನಾನು ಉತ್ತರ ಕೊಡ್ತೀನಿ, ಸ್ವಲ್ಪ ಕೊಡ್ರಿ. ನೀವು ಇದನ್ನು ನಿಯಮ